ಅವನನ್ನು ಕಂಪ್ಲೀಟಾಗಿ ವಶಕ್ಕೆ ತಗೋ. ನಿನ್ನ ಬಗ್ಗೆ ಅವನು ಪೂರ್ತಿ ಪಾಗಲ್ ಆಗ್ಬಿಡ್ಬೇಕು. ವಿನಯ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಸಾರಿ, ನಾನವತ್ತು ನಿಮ್ಮ ಹತ್ರ ಆ ರೀತಿಯಾಗಿ ಮಾತಾಡಬಾರ್ದಾಗಿತ್ತು. ಅದರಿಂದ ನಿಮಗೆ ತುಂಬ ನೋವಾಗಿದೆ ಅಂತಲೂ ನನಗೆ ಗೊತ್ತಿದೆ. ಆದರೆ ನಿಮ್ಮ ಮನಸ್ಸಿಗೆ ನೋವು ಮಾಡೋದು ನನ್ನ ಉದ್ದೇಶ ಆಗಿರಲಿಲ್ಲ. ಆ ಟೈಮಲ್ಲಿ ನನ್ನ ಮನಸ್ಥಿತಿ ಸರಿ ಇರಲಿಲ್ಲ, ಪರಿಸ್ಥಿತಿಗಳು ಸರಿ ಇರಲಿಲ್ಲ. ಹಾಗಾಗಿ ನನಗಿರೋ ಟೆನ್ಷನ್ ಎಲ್ಲ ನಿಮ್ಮ ಮೇಲೆ ತೋರಿಸ್ಬಿಟ್ಟೆ. ನನಗಾದರೂ ಇನ್ನು ಯಾರಿದ್ದಾರೆ ಹೇಳಿ? ನಿಮ್ಮ ಹತ್ರ ಸಾರಿ ಕೇಳೋ ಅರ್ಹತೆ ನನಗಿದೆಯೋ ಗೊತ್ತಿಲ್ಲ. ಆದರೆ ನಡೆದಿರೋದು ಯಾವುದನ್ನೂ ಮನಸ್ಸಲ್ಲಿ ಇಟ್ಕೋಬೇಡಿ, ಕ್ಷಮಿಸ್ಬೇಡಿ. ನನಗೂ ಭಾವನೆಗಳಿರುತ್ತೆ ಕಲ್ಯಾಣಿ. ನಾನು ಬೇರೆ ಯಾರೋ ಹೊರಗೆ ಹೊರಟಿರಲಿಲ್ಲ, ನಿನಗೆ ಹತ್ರ ಹಾಕಿ ಪ್ರಯತ್ನ ಪಡ್ತಿದ್ದೆ ಅಷ್ಟೆ. ಅದಕ್ಕೆ ಅಷ್ಟೆಲ್ಲ ನಿನ್ನ ಮನಸ್ಸಲ್ಲಿ ಏನಿದೆ, ನಾನು ಏನು ಮಾಡಬಹುದು, ನಾನು ಹೇಗಿರಬೇಕು, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಅಷ್ಟೆಲ್ಲ ಆಯಿತು. ನನಗೂ ಇದೆಲ್ಲ ಹೊಸ್ತು ಕಲ್ಯಾಣಿ. ತುಂಬ ಗಂಡು ಮಕ್ಕಳಿರೋ ಮನೇಲಿ ಬೆಳೆದಿರೋ ನಾನು. ಈಗ ನೀನು ಬಂದಿದೆಯಾ, ನಿನಗೆ ಯಾವುದೇ ರೀತಿ ನೋವಾಗಬಾರ್ದು ಅನ್ನೋ ಜವಾಬ್ದಾರಿ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅದು ನನ್ನ ಧರ್ಮ. ತುಂಬ ಪ್ರಯತ್ನ ಪಟ್ಟೆ. ನೀನು ಆ ಥರ ಮಾತಾಡಿದ್ಮೇಲೆ ನಿನ್ನ ಮದುವೆ ಆಗಿ ತಪ್ಪು ಮಾಡಿಬಿಟ್ಟೇನೋ ಅಂತ ಅನಿಸ್ತು. ಏನೇನೋ ಯೋಚನೆಗಳು ತಲೆಗೆ ಬಂತು. ಈ ಟೈಮಲ್ಲಿ ನಾನು ಹೆಚ್ಚೇನು ಹೇಳಲಾರೆ. ಆದರೆ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ, ನನಗೆ ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್. ತಗೋ, ನಿನಗೆ ಎಷ್ಟು ಟೈಮ್ ಬೇಕೋ ಅಷ್ಟು ತಗೋ. ಇನ್ಮೇಲೆ ಯಾವುದೇ ಕಾರಣಕ್ಕೂ ನಿಮ್ಗೆ ಯಾವುದೇ ರೀತಿಯೂ ನಾನು ಯಾವ ಒತ್ತಾಯನೂ ಮಾಡಲ್ಲ ಕಲ್ಯಾಣಿ. ನನ್ನ ಕಡೆಯಿಂದ ನಿನಗೇನಾದರೂ ಬೇಜಾರಾಗಿದ್ದರೆ ನನ್ನ ಕಡೆಯಿಂದನೂ ಸಾರಿ. ಏನಕ್ಕೆ ಅಷ್ಟೊಂದು ಹಠ ಮಾಡ್ತಿದ್ದೆ? ನೋಡ್ಬೇಡ ಅಂತ. ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ ಅಂತ. ಯಾರಿಗೂ ಗೊತ್ತಾಗಿಲ್ಲ ಅಂದರೆ 10 ಲಕ್ಷ ಏನು ಮರದಿಂದ ಉದುರುತ್ತಾ? ಸರಿ, ಒಂದು ಕೆಲಸ ಮಾಡು, ನಮ್ಮ ಅಪ್ಪನ ಹತ್ರ ವಿಷಯದ ಬಗ್ಗೆ ಮಾತಾಡು. ಅವ್ರು ಒಂದು ಪ್ರಶ್ನೆ ಕೇಳಿದಿರ 10 ಲಕ್ಷ ಕೊಡ್ತಾರೆ ಅಷ್ಟೇ, ಮುಗೀತು. ಇದು ನಮ್ಮ ಫ್ಯಾಮಿಲಿ ವಿಷಯ ಕೃಷ್ಣ, ನಾನೇ ಸಾಲ್ವ್ ಮಾಡ್ಕೊಳ್ತೇನೆ. ನನಗೆ ಯಾರಿಗೂ ಹೊರೆ ಆಗೋದಕ್ಕೆ ಇಷ್ಟ ಇಲ್ಲ. ಓಹೋ, ಏನು 10 ಲಕ್ಷ ನೀನೇ ಅರೇಂಜ್ ಮಾಡ್ತೀಯಾ? ಹೆಂಗೆ? ಒಂದು 100-150 ಟ್ರಿಪ್ ಹೊಡಿತೀಯ ಡೈಲಿ? ಅದೆಲ್ಲ ನನ್ನ ತಲೆನೋವು, ನಾನು ಹೇಗೋ ನೋಡ್ಕೊಳ್ತೀನಿ. ನೋಡು, ಇನ್ನೊಂದ್ಸಲ ಹೇಳ್ತಿದ್ದೆ, ಈ ವಿಷಯ ನಮ್ಮ ಮಧ್ಯನೇ ಇರಲಿ, ಸರಿನಾ? ದೊಡ್ಡ ತೋಲಂಡಮ್ಮ ನೀನು. ಕೃಷ್ಣ, ಈ ವಿಷಯ ಯಾರಿಗೂ ಗೊತ್ತಾಗಲ್ಲ ಅಂತ ಪ್ರಾಮಿಸ್ ಮಾಡು. ಏನೇನಿಂದಲೇ ಡೈಲಿ ಒಂದೊಂದು ಕ್ವಾಟ್ಲೆ ಇಡ್ತೀಯ? ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಕೃಷ್ಣ, ಇದು ನಮ್ಮ ಮನೆ ವಿಷಯ. ಪ್ಲೀಸ್ ಯಾರಿಗೂ ಗೊತ್ತಾಗೋದು ಬೇಡ. ಓ, ನಿಮ್ಮ ಫ್ಯಾಮಿಲಿ ಅಂದ್ರೆ ನಾವು ನಿಮ್ಮ ಫ್ಯಾಮಿಲಿ ಅಲ್ವಾ? ನೀನು ಬೇಡದೇ ಇರೋ ಪ್ರಶ್ನೆ ಎಲ್ಲ ಕೇಳಬೇಡ, ಆಯ್ತಾ? ನನ್ನ ಮೇಲೆ ನೋಡಿ ಸರ್, ಇದನ್ನ ಫಿಲ್ ಮಾಡಿ ಒಳಗಡೆ ಹೋಗಿ. ಸರ್, ಹೆಸರು ಡೀಟೇಲ್ಸ್ ಹೇಳಿ ಮೇಡಮ್. ಸರ್, ಏನು ಶೋ ಇದು? ಏನು ಮಾಡ್ಬೇಕು ನಾವು? ಮೇಡಮ್, ನಿಮ್ಗೆಲ್ಲ ಇನ್ಫಾರ್ಮೇಶನ್ ಒಳಗಡೆ ಸಿಗುತ್ತೆ. ನೀವು ಈ ಫಾರ್ಮ್ ಫಿಲ್ ಮಾಡಿಬಿಟ್ಟು ಒಳಗೋದ್ರೆ ಅವ್ರು ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಲ್ಲ ಸರ್, ಅಟ್ಲೀಸ್ಟ್ ಏನು ಅಂತ ನೀವು ಹೇಳಿದ್ರೆ. ಅಲ್ಲ, ಇದು ಡ್ಯಾನ್ಸ್ ಶೋನಾ, ಸಿಂಗಿಂಗ್ ಶೋನಾ? ಮೇಡಮ್, ಗೆದ್ರೆ 10 ಲಕ್ಷ, ಅಷ್ಟು ಮಾತ್ರ ಡೀಟೇಲ್ಸ್ ನಮ್ಮ ಹತ್ರ ಇದೆ. ನೀವು ಈ ಫಾರ್ಮ್ ಫಿಲ್ ಮಾಡಿಬಿಟ್ಟು ಒಳಗೆ ಹೋದ್ರೆ ಏನು ಎತ್ತ ಅಂತ ಅವರೆಲ್ಲ ಡೀಟೇಲ್ಸ್ ತಿಳಿಸ್ತಾರೆ ನಿಮ್ಗೆ. 10 ಲಕ್ಷ 1 ತಿಂಗಳು ಒಳಗಡೆ ಹೋಗೋದ್ರಿಂದ ಕಳ್ಕೊಳ್ಳೋದೇನಿದೆ? ಹೋಗಿ ಟ್ರೈ ಮಾಡಿಬಿಡ್ತೀನಿ. ಸೋಲೋ ಎಂಟ್ರಿನಾ? ಹೌದು, ಯಾಕೆ? ಓಕೆ,
ಫಾರ್ಮ್ ಫಿಲ್ ಮಾಡಿಬಿಟ್ಟು ಒಳಗೆ ಹೋಗಿ ಅವ್ರು ನಿಮಗೆಲ್ಲ ಡೀಟೇಲ್ಸ್ ಹೇಳ್ತಾರೆ. ಸರಿ ಸರ್. ಗುರ ಹೇಳಿ ಸರ್, ಹೆಸರು ಡೀಟೇಲ್ಸು. ನಮ್ದಿರ್ಲಿ ಇಲ್ಲಿ ಮೀಟ್ರು ಅಂತ ಒಬ್ಳು ಬಂದ್ಲು. ಮೀಟ್ರಾ? ಸೊ ರುಕ್ಮಿಣಿ ಅಂತ ಒಂದು ಹುಡುಗಿ ಬಂದ್ಲು. ಓಹೋ, ನೀವು ಅವ್ರ ಜೊತೆ ಬಂದಿದ್ದೀರಾ? ಅವ್ರು ಈಗ ತಾನೇ ರಿಜಿಸ್ಟ್ರೇಷನ್ ಮಾಡಿಸಿ ಒಳಗಡೆ ಹೋದ್ರು. ರಿಜಿಸ್ಟ್ರೇಷನ್? ಹಾಂ. ಅವಳು ನಮಗೆ ಗೊತ್ತಿರೋಳು. ಇನ್ನೇನು ಸರ್, ಕರೆಕ್ಟ್ ಟೈಮ್ಗೆ ಬಂದಿದ್ದೀರಲ್ಲ. ಅವರು ನಿಮಗೋಸ್ಕರನೇ ವೆಯ್ಟ್ ಮಾಡ್ತಿದ್ರು ಅನ್ಸುತ್ತೆ. ಸೋಲೋ ಎಂಟ್ರಿ ಕೊಟ್ಟು ಈಗ ಒಳಗೆ ಹೋದ್ರು. ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು ಹೇಳಿ. ಏಯ್ ಇರೋ ಗುರುವೆ, ಅವ್ರ ಹತ್ರ ಮಾತಾಡೋದಕ್ಕೋಸ್ಕರ ಬಂದಿರೋದು. ಒಳಗೋಗಿ ಮಾತಾಡಿ ಸರ್, ಸ್ಟೇಜೇ ನಿಮ್ಮದು. ಸದ್ಯಕ್ಕೆ ಹೆಸರು ಹೇಳಿ, ಅಲ್ಲಿ ಜನ ವೆಯ್ಟ್ ಮಾಡ್ತಿದ್ದಾರೆ. ಯಾವ ಅಷ್ಟು ಹೇಳೋದನ್ನ ಕೇಳಿಸ್ಕಳೆಯ. ನಾನು ಯಾವ ಆಡಿಷನ್ ಕೊಡೋಕ್ಕೂ ಬಂದಿಲ್ಲ. ಸರ್, ನಿಮ್ಮ ಫ್ರೆಂಡು ಒಬ್ಬರೇ ಬಂದಿರೋದು ಸರ್. ಇದು ಕಪಲ್ ಶೋ. ಅವ್ರು ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಅವ್ರಿಗೊಬ್ರು ಪಾರ್ಟ್ನರ್ ಬೇಕೇ ಬೇಕು. ನೀವು ಅಟ್ಲೀಸ್ಟ್ ಒಳಗೆ ಹೋದ್ರೆ ಏನು ಎತ್ತ ಅಂತ ಗೊತ್ತಾಗುತ್ತೆ. ಪಾಪ ಅವರು ತುಂಬ ಉತ್ಸಾಹದಲ್ಲಿದ್ರು. ಕಮಿಟ್ಮೆಂಟ್ ಏನಿಲ್ಲ ಸರ್. ಒಳಗೋಗಿ ಡೀಟೇಲ್ಸ್ ಹೇಳ್ತಾರೆ. ಇಷ್ಟ ಆಗಿಲ್ವಾ ಹೊರಗೆ ಬನ್ನಿ. ನಿಮ್ಮ ಫ್ರೆಂಡ್ಗೋಸ್ಕರ ಅಷ್ಟು ಮಾಡಲ್ವಾ ನೀವು? ಕಪಲ್ ಶೋನ ಇದು? ಹ್ಞೂ ಸರ್, ಸೂಪರ್ ಜೋಡಿ. ಗೆದ್ರೆ 10 ಲಕ್ಷ. ಇವಳು 10 ಲಕ್ಷಕ್ಕೋಸ್ಕರ ಬಂದಿದ್ದಾಳೆ. ಮನೇಲಿ ಯಾರಿಗೂ ಹೇಳ್ದಿರ ಮನೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಅಂತ ಬಂದಿದ್ದಾಳೆ ಹೀರೋಯಿನ್. ಏನೋ ಎತ್ತ ಅಂತ ಗೊತ್ತಿಲ್ಲ, ಕಪಲ್ ಶೋಗೆ ರಿಜಿಸ್ಟರ್ ಮಾಡ್ಕೊಂಡು ಹೋಗಿದ್ದಾಳೆ. ಕರ್ಮ ಕಂಡವರು. ತಗೋರು ಅಡ್ರೆಸ್ ಅವ್ರದ್ದೇ, ಸೇಮ್ ಟು ಸೇಮ್. ಸರಿ ಬರ್ಕೊಳ್ಳಿ. ಕೃಷ್ಣ ರುಕ್ಮಿಣಿ ಸೂಪರ್ ಜೋಡಿ ಸರ್. ಒಳ್ಳೇದಾಗ್ಲಿ. ತೊಗೊಳ್ಳಿ ಫಾರ್ಮ್. ಅವಳ ಹತ್ರ ಇದೆ ತಾನೆ, ಸಾಕು.